ಕೆಲವರು 1 ವೀಕ್ 1 ಮಂತ್ ಎಲ್ಲ ತಗೋಬೇಕು ಆಯುರ್ವೇದ ಅಂತ ಹೇಳ್ತಾರೆ. ನಾವು ಎಕ್ಸ್ಟ್ರಾಕ್ಟ್ ಮಾಡಿ 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 ಇವತ್ತು ಕುಡಿದ್ರೆ ನಾಳೆ ರಿಸಲ್ಟ್. ಈ ತರ ಬೆಸ್ಟ್ ರಿಸಲ್ಟ್ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ ಚೆನ್ನಾಗಿ ರನ್ ಆಗಿ ಪಾಸ್ ಮಾಡ್ತಿದೆ. ಎಷ್ಟೋ ಜನ ನೋಡಿರ್ಬೋದು ನಮ್ದೆಲ್ಲ ಇಂಟರ್ವ್ಯೂ ಆಗಿರೋದ್ರಿಂದ. ಈ ತರ ನಮ್ದು ಕಂಪ್ನಿ ರಿಸಲ್ಟ್ ಇರೋದ್ರಿಂದ ನಾವು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿರೋ ಅಂತದ್ದು. ಓಕೆ ಸರ್, ಇವಾಗ 2 ತರ ಹೊಸ ಪ್ರಾಡಕ್ಟ್ ಬಂದಿರೋಂಥದ್ದು. ಅದು ಯಾವ್ದು ಅಂತ ಹೇಳಿದ್ರೆ, ಒಂದು ಆರ್ ಮೇಹ ಅಂತ ಪೌಡರ್ ಬರುತ್ತೆ. ಇದೊಂದು ಆರ್ ಮೇಹ ಅಂತ ಪೌಡರ್ ಬರುತ್ತೆ, ಮತ್ತೆ ಒಂದು ಆರ್ ಮೇಹ ಅಂತ ಲಿಕ್ವಿಡ್ ಬರುತ್ತೆ. ಇದನ್ನ ನೋಡಿ, ಇದೆರಡು ಪ್ರಾಡಕ್ಟ್ ನ ನಾವು ಹೊಸದಾಗಿ ಬಿಟ್ಟಿರೋಂಥದ್ದು. ಯಾಕೆಂದ್ರೆ ಇವಾಗ ನಿಮ್ಗೆ ಕ್ವಶನ್ ಕೇಳ್ತೀನಿ ನಾನು, ಎಷ್ಟು ಜನ ಮಧುಮೇಹಿಗಳಿದ್ದಾರೆ ಸರ್? ತುಂಬಾ ಜನ ಇದಾರೆ ಸರ್. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆರೋಗ್ಯ ಸಮಸ್ಯೆ ತುಂಬಾ ಇರುವಂತದನ್ನ ನೋಡಬಹುದು ಸರ್. ಮನೆಗೊಬ್ರು ಇದ್ದೇ ಇದಾರೆ ಸರ್. ಇವಾಗಂತೂ ಪ್ರೆಸೆಂಟ್ ಮನೆಗೊಬ್ರು ಇದ್ದೇ ಇದಾರಲ್ಲ ಸರ್. ಅವರು ಏನ್ ಮಾಡ್ತಿದಾರೆ ಅಂದ್ರೆ ಸಫರ್ ಮಾಡ್ತಿದ್ದಾರೆ. ನನ್ಗೆ ಈ ತರ ಶುಗರ್ ಬಂದಿದೆ ಅಂತ ಫಸ್ಟ್ ಎದುರ್ಕೋತಾರೆ, ಮತ್ತೆ ಆಲೋಪತಿ ಟ್ಯಾಬ್ಲೆಟ್ ಗೆ ಅಭ್ಯಾಸ ಆಗ್ತಾರೆ. ಮತ್ತೆ ಅವರು ಹೋಗ್ತಾ ಹೋಗ್ತಾ ಏನಾಗ್ತಾರೆ ಅಂದ್ರೆ ವೀಕ್ ಆಗ್ತಾರೆ ಹೊರತು ಯಾರು ಕೂಡ ಅದನ್ನ ಟ್ರೀಟ್ಮೆಂಟ್ ತಗೋತಿರೋರು ಒಬ್ರು ಕೂಡ ಕ್ಲಿಯರ್ ಆಗಿರೋದಿಲ್ಲ. ಬಟ್ ಕ್ಲಿಯರ್ ಆಗೋದು ಇಲ್ಲ. ಅದು ಮಧುಮೇಹ ಅನ್ನೋದೇನಾಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಅವ್ರ ಲೈಫ್ ಒಂಥರ ವೀಕ್ ಆಗೋಗ್ತಾರೆ ಸರ್. ಆತರ ಆಗುತ್ತೆ. ನಾವು ಅದನ್ನ ಡಿಸೈಡ್ ಮಾಡಿ ನಮ್ಮ ಹತ್ರ ಫಸ್ಟ್ ಬಿಫೋರ್ DQ ಪೌಡರ್ ಅಂತ ಇತ್ತು. ಅದಾದ್ಮೇಲಿಂದ ನಾವೇನ್ ಮಾಡಿದ್ವಿ, ಅಪ್ಗ್ರೇಡ್ ಮಾಡಿ ಸ್ವಲ್ಪ ಅವ್ರಿಗೂ ರಿವರ್ಸ್ ತರೋಣ, ಏನಾದ್ರು ನಮ್ಗೇನಾದ್ರು ರಿವರ್ಸ್ ಆಗೋ ತರ ಯಾವ್ದಾದ್ರು ಇದೆಯಾ ಅಂತ ಹೇಳಿ ತುಂಬಾ ಜನ ಡಾಕ್ಟರ್ಸ್ ಗಳ ಹತ್ರ ಡಿಸ್ಕಷನ್ ಮಾಡಿದ್ಮೇಲೆ ನಮ್ಗೆ ಒಂದು ಸಲ F9 ಅಂತ ಕರಿತೀವಿ. F9 ಅಂದ್ರೆ ಫಾರ್ಮುಲಾ 9 ಅಂತ. 9ನೇ ಫಾರ್ಮುಲಾ, 9 ತರ ಮಾಡಿದ್ವು ಅದನ್ನ. ಅದರಲ್ಲಿ 9ನೇ ಫಾರ್ಮುಲಾ ಬಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಜೊತೆಗೆ ಶುಗರ್ನು ಕೂಡ ಕಂಟ್ರೋಲ್ ಅಲ್ಲಿ ತರುತ್ತೆ, ಇಮಿಡಿಯೇಟ್ ಆಗಿ ಕಂಟ್ರೋಲ್ ತರುತ್ತೆ. ಜೊತೆಗೆ ಕೂಡ ಅದು ಕೂಡ ಅವರು ರೆಗ್ಯುಲರ್ ತಗೋತಾ ಬರ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವರು ಶುಗರ್ ಪೇಷಂಟ್ ಅಂತ ಫೇಲ್ ಆಗಲ್ಲ. ಬೇಕಾದ್ರೆ ಅವ್ರು ಏನ್ ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ, ಮಾಸ್ಟರ್ ಚೆಕ್ಅಪ್ ಮಾಡಿಸ್ಕೊಳ್ಳಿ. 1 ಮಂತ್ ಬಿಟ್ಟು ಅವರು ಎಂಟೈರ್ ಆರ್ಗನ್ಸ್ ನ ಚೆಕ್ ಮಾಡಿಸ್ಕೊಳ್ಳಿ. ಅವ್ರದ್ದು ಏನಾಗುತ್ತೆ ಅಂತ ಎಲ್ಲ ಆರ್ಗನ್ಸ್ ಕೂಡ ರೆಡಿ ಆಗೋ ತರ ಪ್ರಾಡಕ್ಟ್ ನ ರೆಡಿ ಮಾಡಿದೀವಿ ಸರ್. ನಾನು ಅದನ್ನ ವಿಡಿಯೋನ ನಾನು ನಿಮಗೆ ಕೊಡ್ತೀನಿ. ಎಷ್ಟೋ ಜನದನ್ನ ಚೆಕ್ ಮಾಡಿದೀವಿ. ನಿಮ್ಗೆ ಕ್ವಶನ್ ಕೇಳ್ತೀನಿ ಸರ್. ಒಬ್ರು ಶುಗರ್ ಪೇಷಂಟ್ ಇವಾಗ 400, 300, 500, 200 ಈ ತರ ಇದೆ ಅನ್ಕೊಂಡ್ರೆ ಅವ್ರಿಗೆ ಕಂಟ್ರೋಲ್ ತರ್ಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ನಿಮ್ ಪ್ರಕಾರ? ಒಂದು 5 to 6 ವೀಕ್, 5 to 6 ವೀಕು ಆಗುತ್ತೆ, ಡೇಸ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಆಯುರ್ವೇದದವರು ಡೇಸ್ ಹೇಳ್ತಾರೆ, ಆಲೋಪತಿ ಅವರು 1 ಮಂತ್ ಆತರ ಹೇಳ್ತಾರಲ್ವಾ. ಇವರು ಬಿಲಿವರ್ ನಾಟ್ ನಾನು ನಿಮಗೆ ಕಳಿಸಿದೆ ಅಲ್ವಾ ವಿಡಿಯೋ, ಎಷ್ಟು ಆಶ್ಚರ್ಯ ಆಗಿರ್ಬೇಕು ನಿಮ್ಗೆ ಅಂದ್ರೆ, ನಾವು ಕೊಟ್ಟಿ ಜಸ್ಟ್ ½ an hour to 1 hour ಅಲ್ಲಿ ಶುಗರ್ ಕಂಟ್ರೋಲ್ ಬಂದಿದೆ. ನಾವು ಒಂದು ವಾರ ಹೇಳ್ತಿಲ್ಲ, ತಿಂಗಳು ಹೇಳ್ತಿಲ್ಲ, ದಿನ ಹೇಳ್ತಿಲ್ಲ, 1 hour. ನೀವು ಬೇಕಾದ್ರೆ ತರ್ಸ್ಕೊಂಡು ನೋಡ್ಬೋದು, ಟೆಸ್ಟ್ ಮಾಡ್ಬೋದು, ನೀವೇ ಟೆಸ್ಟ್ ಮಾಡ್ಬೋದು. ಒಂದು ಟೈಮ್ ಇಟ್ಕೊಳ್ಳಿ, ಟೆಸ್ಟ್ ಮಾಡಿ ಕುಡೀರಿ, ಮತ್ತೆ 1 hour ಬಿಟ್ಟು ಟೈಮ್ ತೋರಿಸಿ. ಬಿಟ್ವೀನ್ ಒಂದು 50 to 80 ಪಾಯಿಂಟ್ಸ್ ಆದ್ರೂ ಕಡಿಮೆ ಆಗುತ್ತೆ. ಕೆಲವ್ರಿಗೆ ನಾರ್ಮಲ್ ಆಗಿದೆ, ಅವ್ರ ಜೀರ್ಣಕ್ರಿಯೆ ಮೇಲೆ ಡಿಪೆಂಡ್ಸ್ ಸರ್ ಅದನ್ನ. ಕೆಲವ್ರಿಗೆ 400 ಇರೋದು 120ಕ್ಕೆ ಬಂದಿದೆ, ಕೆಲವ್ರಿಗೆ 50 ಕಡಿಮೆ ಆಗಿದೆ ಸರ್. ಎಲ್ಲರಿಗೂ ಒಂದೇ ತರ ಅಂತ ಹೇಳ್ತಾ ಇಲ್ಲ, ಡಿಪೆಂಡ್ ಅಪಾನ್ ಬಾಡಿ ಮೇಲೆ ಅದು ವರ್ಕ್ ಆಗುತ್ತೆ. ಹೋಟೆಲ್ ಕಡಿಮೆ ಅನ್ನೋದು ಆಗಿದೆ ಸರ್. ಹಾಗೆ ಇಷ್ಟೊಂದು ಬೇಗ ಒಂದು ಎಫೆಕ್ಟ್ ಇರುವಂತದ್ದು, ಸೊ ಏನಾದ್ರೂ ಅಡ್ಡ ಪರಿಣಾಮ ಏನಾದ್ರು ಇದೆಯಾ, ಹೇಗೆ ಸರ್? ಸರ್ ಇಲ್ಲ ಸರ್, ನಾವು ಅದನ್ನ ಒಂದು ರೆಡಿ ಮಾಡ್ತೀವಿ ಅಂತ ನೋಡಿದ್ಮೇಲೆ ಅಡ್ಡ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಫಸ್ಟ್ ನಾವು ಯೋಚನೆ ಮಾಡ್ತೀವಿ. ಯಾಕಂದ್ರೆ ನಾವೀಗ ತ್ರೀಟವಾಗಿರೋ ಅಂತ ನನಗೆ ಏನಾದ್ರು ಒಂದು ಚಾಲೆಂಜ್ ಬೇರೆ ಏನಾದ್ರು ತರ್ಬೇಕಂದಾಗ ದೇವರು ನನಗೆ ಕೊಡೋ ಸಪೋರ್ಟ್ ಏನಂದ್ರೆ ಸರ್, ಈ ಹೊಸ ಪ್ರಾಡಕ್ಟ್ ಕೊಟ್ಟ. ಹೊಸ ಪ್ರಾಡಕ್ಟ್ ಹೆಂಗ್ ಕೊಟ್ಟ ಅಂದ್ರೆ ಸರ್, ನನಗೆ ಗೊತ್ತಿಲ್ಲ, ನಾವು ಸುಮ್ನೆ ಕೊಟ್ಟಿದ್ದಷ್ಟೇ ಕಸ್ಟಮರ್ಗೆ. ಅವ್ರ ಏನ್ ಮಾಡಿದಾರೆ ಅಂದ್ರೆ, ಅವರ ತಾಯಿಗೆ ಸಪೋರ್ಟ್ ತಿಂದಾಗ ಹೆವಿ ಶುಗರ್ ಹೊಟ್ಟೋಗಿದೆ, 400 ಮೇಲೆ ಹೊಟ್ಟೋಗಿದೆ. ಅದನ್ನ ಟೆಸ್ಟ್ ಮಾಡ್ಬಿಟ್ಟು ನಾವು ಹೇಳ್ತಿದ್ವಲ್ಲ ಕಡಿಮೆ ಆಗತ್ತೆ ಅನ್ಬಿಟ್ಟು ಅವರೇ 1 hour ಬಿಟ್ಟು ಚೆಕ್ ಮಾಡಿದಾರೆ. ಚೆಕ್ ಮಾಡಿದಾಗ ಮತ್ತೆ ನಾರ್ಮಲ್ ಬಂದಿದೆ. ಅವರು ಖುಷಿಯಾಗಿ ಹೇಳಿದ್ರು, ಏನ್ ಸರ್ ಇದು ಇಷ್ಟೊಂದು ಕಂಟ್ರೋಲ್ ಬರ್ತಿದೆಯಲ್ಲ ಅಂದಾಗ, ಹೌದಾ ಈ ತರ ಬರ್ತದ ಅಂತ ನನಗೆ ಅವಾಗ ಗೊತ್ತಾಯ್ತು. ಗೊತ್ತಾದ್ಮೇಲೆ ನಾನು ಚೆಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದೇವರು ಅದೃಷ್ಟ ಏನಂದ್ರೆ, ½ an hour ಇಂದ 1 hour ಯಾರಿಗೆ ಚೆಕ್ ಮಾಡಿದ್ರು ಕಂಟ್ರೋಲ್ ಬರ್ತಿದೆ. ಮತ್ತೆ ಅವರು ಫೀಡ್ಬ್ಯಾಕ್ ತಗೋತೀವಲ್ವಾ, ಆ ಶುಗರ್ ಅವ್ರ ಫೀಡ್ಬ್ಯಾಕ್ ತಗೊಂಡಾಗ ಏನಾಗ್ತಿದೆ ಅಂದ್ರೆ, ಕೆಲವ್ರಿಗೆ ಯೂರಿನ್ ಟಫ್ ಆಗಿ ಹೋಗ್ತಾರೆ. ಯೂರಿನ್ ಪದೇ ಪದೇ ಹೋದ್ರು ಈಸಿಯಾಗಿ ಹೋಗಕ್ಕಾಗಲ್ಲ ಶುಗರ್ ಪೇಷಂಟ್. ಅವ್ರಿಗೆ ಈಸಿಯಾಗಿ ಯೂರಿನ್ ಪಾಸ್ ಆಗುವಂಥದ್ದು, ಮತ್ತೆ ಮೋಷನ್ ಜೀರ್ಣ ಕ್ಲಿಯರ್ ಆಗುವಂಥದ್ದು, ಕಣ್ಣಿನ ದೃಷ್ಟಿ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಕ್ರಿಯೇಟಿನ್ ಲೆವೆಲ್, ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಕಿಡ್ನಿ ಪ್ರಾಬ್ಲಮ್ ಕ್ಲಿಯರ್ ಆಗ್ತಿದೆ. ನರ್ವ್ ಸಿಸ್ಟಮ್ ಎಲ್ಲ ಸ್ಟ್ರಾಂಗ್ ಆಗ್ತಿದೆ. 2 ರೌಂಡ್ ಹೋಗಲ್ಲ ಅಂದವ್ರು 4-5 ರೌಂಡ್ ಹೋಗ್ತಿದ್ದಾರೆ. ಅವಾಗ ನಮ್ಗೆ ಏನಾಯ್ತು ಅಂದ್ರೆ, ಇನ್ನ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ಬೇಕಾದ್ರೆ ಕಾಂಪ್ಲಿಕೇಶನ್ಸ್ ಗಳು 9 ತರ ಕಾಂಪ್ಲಿಕೇಶನ್ಸ್ ಅಂತಾರೆ ಸರ್. ಇದನ್ನ ಝೂಮ್ ಹಾಕಿ ನೋಡಿ, ನಾನು ಇಲ್ಲಿ ತೋರಿಸ್ತೀನಿ.
ಇಲ್ಲಿ ನಾವು 9 ತರ ಆರ್ಗನ್ಸ್ ಇದು ಮಾಡಿ ಸರ್. ಇದೇ ಕಾಂಪ್ಲಿಕೇಶನ್ ಕೊಡುವಂತದ್ದು. ಇದ್ರಲ್ಲಿ ಏನಂದ್ರೆ ಒಂದು ಪ್ಯಾನ್ಕ್ರಿಯಾಸ್ ಇಂದಾನೆ ಇನ್ಸುಲಿನ್ ಮತ್ತೆ ಗ್ಲೂಕೋಸ್ ಎಲ್ಲ ಜನರೇಟ್ ಆಗುವಂತದ್ದಲ್ವಾ. ಫಸ್ಟ್ ಇದನ್ನ ರೆಡಿ ಮಾಡ್ಲಿಕ್ಕೆ ಅದರ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಚೆಕ್ ಮಾಡಿಸಿ ಆ ಇಂಗ್ರೀಡಿಯೆಂಟ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿಸಿ ಹಾಕಿರೋಂಥದ್ದು. ಜೊತೆಗೆ ನೋಡಿ, ಹಾರ್ಟ್ ಡಿಸೀಸ್ ಬರುತ್ತೆ ಅವ್ರಿಗೆ, ಶುಗರ್ ಇರೋರಿಗೆ ಹಾರ್ಟ್ ಡಿಸೀಸ್ ನ ಕ್ಲಿಯರ್ ಮಾಡುವಂತದ್ದು. ಇನ್ ಕೇಸ್ ಏನಾದ್ರು ಕೊಲೆಸ್ಟ್ರಾಲ್ ಇದ್ರೆ, ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದ್ರೂ ಕೂಡ ಕ್ಲಿಯರ್ ಆಗುವಂತದ್ದು. ಮತ್ತೆ ಹಾರ್ಟ್ ಫಂಕ್ಷನ್ ನ ನೀಟಾಗಿ ಮಾಡುವಂತದ್ದು, ಹಾರ್ಟ್ ನ ತೊಳೆದಿ ನೀಟಾಗಿ ಮಾಡೋ ತರ ರೆಡಿ ಮಾಡುತ್ತೆ. ಜೊತೆಗೆ ಸ್ಟ್ರೋಕ್ ಜಾಸ್ತಿ ಆಗುವಂತದ್ದು ಶುಗರ್ ಪೇಷಂಟ್ ಗಳಿಗೆ, ಮುಂದೆ ಹೋಗ್ತಾ ಕಾಂಪ್ಲಿಕೇಶನ್ ಅದನ್ನ, ಆ ಸ್ಟ್ರೋಕ್ ನ ಕ್ಲಿಯರ್ ಮಾಡುವಂತದ್ದು, ಆಗದಿರೋ ತರ ನೋಡ್ಕೊಳ್ಳುವಂತದ್ದು. ಮತ್ತೆ ಇನ್ನೊಂದು ಡಯಾಬಿಟಿಕ್ ಫುಟ್ ಅಂತ ಹಾಕ್ತಾರೆ ಅವ್ರಿಗೆ, ಪಾದ ಊದ್ಕೊಳ್ಳುವಂತದ್ದು, ಪಾದ ನೋಡಿ ಕಪ್ಗಿರುತ್ತೆ, ಮತ್ತೆ ವೆರಿಕೋಸ್ ವೇನ್ ಆಗುವಂತದ್ದು, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಅದನ್ನು ಕೂಡ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡಿರುವಂತದ್ದು. ಮತ್ತೆ ಕಿಡ್ನಿ ಫಂಕ್ಷನ್ ಅವ್ರಿಗೆ ಹಾಳಾಗತ್ತೆ ಬೇಗ, ಯಾಕಂದ್ರೆ ಟ್ಯಾಬ್ಲೆಟ್ಸ್ ಗಳು ತಗೋತಿರ್ತಾರಲ್ಲ ಅವಾಗ ಕಿಡ್ನಿ ಫಂಕ್ಷನ್ ಹಾಳಾಗತ್ತಲ್ವಾ, ಅದಕ್ಕೆ ಕಿಡ್ನಿ ಫಂಕ್ಷನ್ ಗೋಸ್ಕರ ಸಪರೇಟ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಸಿ ಮಾಡಿರುವಂತದ್ದು. ಮತ್ತೆ ಹಾಗೇನೆ ನರ್ವ್ ಸಿಸ್ಟಮ್ ಮತ್ತೆ ಹೈ ಪ್ರಾಬ್ಲಮ್ ಬರೋಂಥದ್ದು. ಈ ತರದ್ದು ನಾನಾ ತರದ್ದು ಪ್ರಾಬ್ಲಮ್ ಗಳನ್ನ ಅವ್ರಿಗೆ ಕ್ಲಿಯರ್ ಆಗಿ ಅವರು ಕೂಡ ನಾರ್ಮಲ್ ವ್ಯಕ್ತಿ ತರ ಇರ್ಲಿ ಅಂತ ಹೇಳಿ ಈ ಪ್ರಾಡಕ್ಟ್ ನ ರೆಡಿ ಮಾಡಿರುವಂತದ್ದು. ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಅಂದಾಗ ನಮ್ಗೆ ಖುಷಿನೂ ಆಯ್ತು, ಜೊತೆಗೆ ಭಯ ಆಯ್ತು. ಭಯ ಏನಕ್ಕಾಯ್ತು ಅಂತ ಹೇಳಿದ್ರೆ ಸರ್, ಇಷ್ಟೊಂದು ಪ್ರಾಡಕ್ಟ್ ನ ತುಂಬಾ ಆರ್ಡರ್ ಬರುತ್ತೆ, ನಾವ್ ಹೆಂಗೆ ಸಪ್ಲೈ ಕೊಡೋದು ಏನು ಅಂತ. ಯಾಕಂದ್ರೆ ಬೇರೆ ಬೇರೆ ಕಾಯಿಲೆ ಇರುತ್ತೆ, ಒಂದು BP ಇರ್ಬೋದು ಅಥವಾ ಬೇರೆ ಕಾಯಿಲೆ ಇರುತ್ತೆ, ಅದ್ರ ಜೊತೆಗೆ ಶುಗರ್ ಇರುತ್ತೆ. ಆ ಮೊಮೆಂಟ್ ಅಲ್ಲಿ ಇದನ್ನ ತಗೊಂಡ್ರೆ ಅದಕ್ಕೇನಾದ್ರು ಎಫೆಕ್ಟ್ ಆಗುತ್ತೆ ಸರ್? ಇಲ್ಲ, BP-ನೂ ಕೂಡ ಕಂಟ್ರೋಲ್ ಬಂದಿದೆ. ನಾವ್ ಎಲ್ಲಾನು ಒಂದೇ ಇದ್ರಲ್ಲಿ ಅಂತ ಹೇಳಕ್ಕಾಗಲ್ಲ. BP-ನೂ ಕೂಡ ಬಿಲಿವರ್ ನಾಟ್ ಕುಡ್ಸಿ 1 hour 2 hour ಬಿಟ್ಟು ಚೆಕ್ ಮಾಡಿದಾಗ್ಲೂ ನಾರ್ಮಲ್ ಬರ್ತಿದೆ. BP-ನೂ ಕೂಡ ಕಂಟ್ರೋಲ್ ಮಾಡ್ಕೊಂಡು, ಆ ತರದ್ದು ಕೂಡ ಒಳ್ಳೆ ಪ್ರಾಡಕ್ಟ್. ಅದು ಹೇಗಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಾದ್ರೆ ಅದನ್ನ. ಈಗ ಕೆಲವರಿಗೆ ಡೌಟ್ಸ್ ಇರಬೇಕು, ಹಿಂಗೆ 1 hour ಕಂಟ್ರೋಲ್ ಬರ್ತದೆ, ನೀವೇನಾದ್ರು ಮಿಕ್ಸ್ ಮಾಡಿದೀರಾ ಅಂತ. ದಯವಿಟ್ಟು ನಾನು ಇದನ್ನ ಇಲ್ಲೇ ಕುಡ್ಸಿ ಕಳಿಸ್ತಾ ಇಲ್ಲ, ನಿಮ್ಮ ಕೈಗೆ ಕೊಡ್ತಾರಂತದ್ದು, ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲರಿಗೂ ಡೌಟ್ ಇರುತ್ತೆ, ಏನಾರು ಮಿಕ್ಸ್ ಮಾಡಿರ್ತಾರ, ಇಷ್ಟು ಬೇಗ ಕಂಟ್ರೋಲ್ ಮಾಡುತ್ತೆ ಅಂತ. ನೀವು ತಿಳ್ಕೊಳ್ಳಿ, ಏನಾರು ಆಲೋಪತಿಯಿಂದನೇ ಆಯ್ತಾ ಇಲ್ಲ. 1 hour ಕಂಟ್ರೋಲ್ ಮಾಡಕ್ಕೆ ಯಾವ್ದೇ ತರ ಮೆಡಿಸಿನ್ಸ್ ಇಲ್ಲ ಅಂದ್ಮೇಲೆ ನಾವಿಲ್ಲಿ ಇನ್ನೇನ್ ಮಿಕ್ಸ್ ಮಾಡಕ್ಕಾಗತ್ತೆ? ಸ್ಟೆರಾಯ್ಡ್ ಮಿಕ್ಸ್ ಮಾಡಿದ್ರೆ ಅಪ್ ಟು 3 ಜಾಸ್ತಿ ಹೊಟ್ಟೋಗುತ್ತೆ ಹೊರತು ಯಾವ್ದೇ ಕಾರಣಕ್ಕೂ ಕಂಟ್ರೋಲ್ ಮಾಡುವಂತದ್ದು ಇಲ್ಲ. ಇದು ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದಾಗ, ಈಗ ಸ್ವೀಟ್ ತಿಂದಾಗ ಸರ್, ನನ್ನ ರಕ್ತದ ಜೊತೆ ಬೆರೆತ ಏನಾಗುತ್ತೆ, ಶುಗರ್ ಜಾಸ್ತಿ ಬರುತ್ತೆ, ಗೊತ್ತಲ್ವ ಅದು? ಅದಂಗ್ ಜಾಸ್ತಿ ಆಗುತ್ತೆ ಶುಗರ್ ಅಂದ್ರೆ ಬ್ಲಡ್ ಅಲ್ಲೆಲ್ಲ ಮಿಕ್ಸ್ ಆಗಿ ಅಲ್ವಾ? ಈಗ ತಿಂದ ತಕ್ಷಣ ಅದು ಶುಗರ್ ಜಾಸ್ತಿ ಆಯ್ತು ಅಂತ ಹೇಳ್ತಾರಲ್ವಾ, ಹಾಗೇನೆ ನಮ್ಮ ಪ್ರಾಡಕ್ಟ್ ತುಂಬಾ ಕಹಿ ಇದೆ. ಕಹಿ ಹೆಂಗಿದೆ ಅಂತ ಹೇಳಿದ್ರೆ ಕುಡ್ದು ನೋಡಿ ಯಾವಾಗ ಗೊತ್ತಾಗುತ್ತೆ ಕಹಿ. ಅದನ್ನ ಆ ಕಹಿ ಇರೋಂತ ಅರ್ಬ್ಸ್ ಗಳನ್ನ ಹಾಕಿದ್ದಾರೆ. ಏನೇನ್ ಅರ್ಬ್ಸ್ ಅಂತ ನಾನು ಅಲ್ಲೇ ಬಾಟ್ಲ್ ಮೇಲೆ ಇರ್ತದೆ, ಮತ್ತೆ ಒಳ್ಳೆ ಎಕ್ಸ್ಪರ್ಟ್ ಗಳು ಮಾಡಿರೋಂಥದ್ದು. ಆ ಅರ್ಬ್ಸ್ ಗಳೆಲ್ಲ ಕಹಿ ಇರೋದ್ರಿಂದ ಅದು ಹೊಟ್ಟೆಗೆ ಹೋಗುತ್ತೆ. ಹಾಗಾದ್ರೆ ಹಾಗಲಕಾಯಿ ಮತ್ತೆ ಬೇವಿನ ಸೊಪ್ಪು ತಿಂದ್ರೆ ಹಂಗಾರೆ ಶುಗರ್ ಕಂಟ್ರೋಲ್ ಬರುತ್ತಾ? ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಜೀರ್ಣ ಶಕ್ತಿ ಮೇಲೆ ನಿಂತಿದೆ ಸರ್, ಅಷ್ಟೇನೆ. ನಾವು ಕೊಡುವಂತ ಇಂಗ್ರೀಡಿಯೆಂಟ್ಸ್ ಏನಾಗುತ್ತೆ ಅಂದ್ರೆ ಶುಗರ್ಗೆ ಮತ್ತೆ ಎಲ್ಲಾ ಅಂಗಗಳಿಗೆ ಸಪೋರ್ಟ್ ಮಾಡುವಂತ ಪ್ರಾಡಕ್ಟ್ ಇರೋದ್ರಿಂದ ಆ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂದ್ರೆ ನಾನು ಹೊಟ್ಟೆ ಒಳಗಡೆ ಹೋಗುತ್ತೆ. ಹಾಗಾದ್ರೆ 1 hour ಹೆಂಗ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಏನೇ ಪ್ರಾಡಕ್ಟ್ ನ ಏನೇ ಆಹಾರನ ತಿಂದ್ರು ಬೇಗ ಜೀರ್ಣ ಆಗೋಂತ ಪ್ರಾಡಕ್ಟ್ ನ ನಾವೇನ್ ಮಾಡಿದೀವಿ ಜೊತೆಗೆ ಬಳಸಿದೀವಿ ಸರ್. ನಾವು ತಿಂದಂತ ಆಹಾರ, ಒಂದ್ ನಿಮಿಷ, ನಾನು ತಿಂದಂತ ಆಹಾರ ಬೇಗ ಜೀರ್ಣ ಆಗೋದ್ರಿಂದ ಅದೇನಾಗುತ್ತೆ ಅಂದ್ರೆ, ಜೀರ್ಣ ಆದಾಗ ಏನಾಗುತ್ತೆ, ನನ್ನ ರಕ್ತದ ಜೊತೆ ಹೋಗ್ತದೆ ಸರ್. ಕಹಿ ಅಂಶ ರಕ್ತದ ಜೊತೆ ಹೋದಾಗ ಅದೇನಾಯ್ತು ಅಂದ್ರೆ ಶುಗರ್ ಕಂಟ್ರೋಲ್ ಬರ್ತಿದೆ ಅಷ್ಟೇ. ಸಿಹಿ ಅಂಶ ತಿಂದಾಗ ಹೇಗ್ ಜಾಸ್ತಿ ಆಯ್ತು, ಹಾಗೆ ಕಹಿ ಅಂಶನ ಬೇಗ ಜೀರ್ಣ ಮಾಡಿದಾಗ ಕಹಿ ಅಂಶ ಹೋಯ್ತು. ಜೊತೆಗೆ ಕೂಡ ಎಂಟೈರ್ ಬಾಡಿ ಕ್ಲೀನ್ ಆಗತ್ತೆ. ಇದ್ರಲ್ಲಿ ಹೆಂಗ್ ಯಾವ ತರ ಕ್ಲೀನ್ ಆಗತ್ತೆ ಅಂತ ಹೇಳಿದ್ರೆ, ಈಗ ನಮ್ಮ ಗಾಡಿನ ಯಾವ ತರ ಸರ್ವಿಸ್ ಮಾಡಿದಾಗ ಇಂಜಿನ್ ಚೆನ್ನಾಗಿ ವರ್ಕ್ ಆಗುತ್ತೋ ಹಾಗೇನೆ ಇದು ನನ್ನ ದೇಹನ ಇದಾಗತ್ತೆ. ಇದನ್ನ ಯೂಸ್ ಮಾಡಿದ್ಮೇಲೆ 1 or 2 times ಲೂಸ್ ಮೋಷನ್ ಆಗುತ್ತೆ. ಆ ಮೋಷನ್ ಅಲ್ಲಿ ನೋಡ್ಬೋದು ನಿಮ್ಗೆ ಬ್ಲಾಕ್ ಕಲರ್ ಮೋಷನ್ ಹೋಗುತ್ತೆ, ಮತ್ತೆ ಬೇಡದಿರೋದೆಲ್ಲ ಹೋಗ್ಬಿಟ್ಟು ನಿಮ್ಗೆ ನಡಿಲಿಕ್ಕೆ ಆಗ್ತಾ ಇಲ್ವಾ, ಸ್ವಲ್ಪ ಸುಸ್ತಾಗ್ತಿದ್ಯಾ, ಪಟ್ಟ ಅಂತ ನೋಡಿ 2-3 ದಿನದಲ್ಲೇ ಎದ್ದಿ ವಾಕ್ ಮಾಡೋ ತರದ್ದು. ನಿಮ್ಗೆ ಡಯಾಬಿಟಿಕ್ ಇದೆ ಅಂತ ಮೈಂಡ್ ಫೀಲೇ ಬರಲ್ಲ. ಡಯಾಬಿಟಿಕ್ ನ ರಿವರ್ಸ್ ಮಾಡುತ್ತೆ, ಇದನ್ನ 100% ರಿವರ್ಸ್ ಮಾಡುತ್ತೆ. ಅದಕ್ಕೆ ನಾವು ಆರ್ಮೇಹ ಅಂದ್ರೆ ರಿವರ್ಸ್ ಮಧುಮೇಹ ಅನ್ನೋದನ್ನ ಆರ್ಮೇಹ ಅಂತ ಹೆಸರಿರುವಂತದ್ದು. ಅಂಡ್ ಇನ್ನೊಂದೇನಂದ್ರೆ ಇದು ಕ್ಯೂರ್ ಆಗಲ್ಲ, ಅದಂತೂ ಮೈಂಡ್ ಹಾಕಬಿಡಿ. ಇಟ್ಸ್ ನಾಟ್ ಎ ಕ್ಯೂರಬಲ್, ಕ್ಯೂರ್ ಆಗಲ್ಲ. ಇದು ಯಾವ ತರ ಮಾಡುತ್ತೆ ಅಂತ ಹೇಳಿದ್ರೆ, ಇದನ್ನ ವೀಕ್ಲಿ ಒಂದ್ಸಲ ಯೂಸ್ ಮಾಡುವಂತದ್ದು ಲಿಕ್ವಿಡ್ ನ, ವಾರಕ್ಕೊಂದ್ಸಲ ನನ್ನ ದೇಹನ ಶುದ್ಧಿ ಮಾಡ್ಕೊಳ್ಳುವಂತ ಮಾಡೋದು, ಪೌಡರ್ ನ ತಗೊಳ್ಳೋಂಥದ್ದು. ಮತ್ತೆ ಆಲೋಪತಿನ ನಿಲ್ಸಿ ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಆಲೋಪತಿನ 1 hour ಗ್ಯಾಪ್ ಅಲ್ಲಿ ತಗೊಳ್ಳಿ. ಅದನ್ನ ಬೇಕಾದ್ರೆ ನಿಮ್ಮ ಡಾಕ್ಟರ್ ಗಳನ್ನೇ ಸಜೆಷನ್ ತಗೊಳ್ಳಿ. ಸಜೆಷನ್ ತಗೊಳ್ಳಿ ಅಂದ್ರೆ ಇದನ್ನ ತಗೊಳ್ಳಿ ಅಂತ ಸಜೆಷನ್ ಹೇಳಿದ್ರೆ ಅವ್ರು ಬೇಡ ಅಂತಾನೆ ಹೇಳೋದು. ಯಾರು ಇದನ್ನ ಪ್ರಮೋಷನ್ ಮಾಡ್ಕೊಳಕ್ ಹೋಗೋದೇ ಇಲ್ಲ. ಅವ್ರಿಗೆ ಏನ್ ಸಜೆಷನ್ ಕೇಳಿ ಅಂದ್ರೆ, ಸರ್ ಶುಗರ್ 400 ಇದ್ದಾಗ
ಇಷ್ಟು mg ತಗೊಳ್ಳಿ ಅಂತ ಹೇಳಿದ್ರಲ್ಲ, ಈಗ 100ಕ್ಕೆ ಬಂದಿದೆ, 110ಕ್ಕೆ ಬಂದಿದೆ, ಇವಾಗ ಏನ್ ತಗೋಬೇಕು ಅಂತ ಕೇಳಿ ಅವರೇ mg ಕಡಿಮೆ ಮಾಡ್ಕೊಡ್ತಾರೆ. ಆತರ ಮಾಡ್ಕೋಬಹುದು ಹೊರತು ದಯವಿಟ್ಟು ನೀವೇ ನಿಲ್ಸಕ್ ಹೋಗ್ಬೇಡಿ. ಓಕೆ ಅಲ್ವಾ? ಈ ತರ ನಮ್ದು ವರ್ಕ್ ಆಗುತ್ತೆ. ಡೆಫಿನೆಟ್ ಆಗಿ 100% ಒನ್ ಡೇಲಿ 1 hour ಚೆಕ್ ಮಾಡಿ ನೋಡಿ, ರಿವರ್ಸ್ ಆಗುತ್ತೆ. ಮತ್ತೆ ನನ್ನ ಜೊತೆಗೆ ಮಧುಮೇಹ ಅನ್ನೋದು ಕಂಟ್ರೋಲ್ ಇದ್ರೆ ತುಂಬಾ ಒಳ್ಳೇದು ಸರ್. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಾದ್ರೆ, ಅವ್ರು ಬೇಕಾದಾಗ ಲಿಮಿಟ್ ಅಲ್ಲಿ ಏನಾದ್ರು ಸ್ವೀಟ್ ತಿನ್ಬೋದು. ಅದ್ ತಿಂದಾಗ ಏನ್ ಮಾಡೋದು ಅಂದ್ರೆ, ಇದನ್ನ ತಗೊಂಡ್ರೆ ಏನ್ ಮಾಡುತ್ತೆ, ಮತ್ತೆ ಅದನ್ನ ತೆಗ್ದಾಕತ್ತೆ ಸರ್. ಅಷ್ಟೇ, ನನ್ನ ದೇಹದಲ್ಲಿರೋ CMs ತೆಗ್ದಾಕತ್ತೆ. ಮತ್ತೆ ಪ್ಯಾನ್ಕ್ರಿಯಾಸ್ ಒಂದು ರೆಡಿ ಆದ್ರೆ ನಿಮ್ಗೆ HbA1c ಕೂಡ ಕಂಟ್ರೋಲ್ ಬರ್ತದೆ. ಎರಡು ನಾರ್ಮಲ್ ಇದ್ದಾಗ ನೀವು ಆರಾಮಾಗಿರೋ ಲೈಫ್ ನ ಲೀಡ್ ಮಾಡ್ಬೋದು. ಕೆಲವರಿಗೆ ಸೆಕ್ಷುಯಲ್ ಇಶ್ಯೂ ಇರ್ತದೆ ಸರ್. ಅದನ್ನ ಶುಗರ್ ಇರೋರಿಗೆ ಸೆಕ್ಷುಯಲ್ ಇಶ್ಯೂ ಇರ್ತದೆ. ಅದೇನಾಗುತ್ತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಇಂದ ಆಗುವಂತದ್ದು. ಅದಕ್ಕೂ ಕೂಡ ಇದು ಸಪೋರ್ಟ್ ಮಾಡೋದ್ರಿಂದ ಅವರು ಕೂಡ ನ್ಯಾಚುರಲ್ ಆಗಿರ್ತಾರೆ. ಮತ್ತೆ ಹೆರಿಡಿಟಿಯಿಂದ ಬಂದಿರೋ ಶುಗರ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಕೆಲವರಿಗೆ ಭಯ ಇರ್ತದೆ, ನನಗೆ ಶುಗರ್ ಬರ್ಬೋದು, ಪ್ರೀ ಡಯಾಬಿಟಿಕ್ ಅಂತ ಹೇಳ್ತಾರೆ. ಅದನ್ನು ಕೂಡ ಏನ್ ಮಾಡುತ್ತೆ, ಇದು ತಡೆಗಟ್ಟುತ್ತೆ ಅಂದ್ರೆ ಬರ್ದಂಗ್ ಮಾಡಲ್ಲ, ಪೋಸ್ಟ್ ಪೋನ್ ಮಾಡುತ್ತೆ. ಈಗ ಬರ್ಬೇಕಾಗಿರುತ್ತೆ 5 ವರ್ಷ ಬಿಟ್ಟು ಬರತ್ತರದು. ಅವಾಗ ರೆಗ್ಯುಲರ್ ಆಗಿ ನೆಕ್ಸ್ಟ್ ಇದ್ರೂ ಕೂಡ ಅವ್ರಿಗೆ ಲೈಫ್ ಅಲ್ಲಿ ಎಂಟ್ರಿ ಕೊಡಲ್ಲ. ಆತರ ಟೈಪ್ 1 ಟೈಪ್ 2 ಡಯಾಬಿಟಿಸ್. ಮತ್ತೆ ಮೇನ್ ಕಾಂಪ್ಲಿಕೇಶನ್, ಯಾರಿಗೆ ಶುಗರ್ ಇಂದ ಕಾಂಪ್ಲಿಕೇಶನ್ ಆಗುತ್ತೆ, ನೀವು ಬೇಕಾದ್ರೆ ಯಾರ್ದಾರು ರಿಪೋರ್ಟ್ ತಗೊಳ್ಳಿ, ಶುಗರ್ ಪೇಷಂಟ್ಗಳು ಅವರ ಎಂಡಿಂಗ್ ಟೈಮ್ ಅಲ್ಲಿ ಕ್ಯೂರ್ ಆಗಿ ಆರಾಮಾಗಿ ಇದಾರ ಇಲ್ಲ, ಅವ್ರ ಎಂಡಿಂಗ್ ಟೈಮ್ ಅಲ್ಲಿ ನಾ ಏನು 9 ಕಾಂಪ್ಲಿಕೇಶನ್ ಹೇಳಿದ್ನಲ್ಲ ಹಾಗೆ ಆಗುತ್ತೆ. ಇದನ್ನ ಆಗ್ಬಾರ್ದು ಅಂತ ಹೇಳಿದ್ರೆ ದಯವಿಟ್ಟು 1 ಟೈಮ್ ಯೂಸ್ ಮಾಡಿ ನೋಡಿ. ಇದ್ರಲ್ಲಿ 2 ತರ ಬರ್ತದೆ. ಇದು ದೊಡ್ಡದಿರುವಂತದ್ದು, 1 month ಗೆ ಮಾಡಿರುವಂತದ್ದು. ಇದನ್ನ ಯಾಕಂದ್ರೆ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಸರ್. ಯಾಕಂದ್ರೆ ಅಷ್ಟೊಂದು ಎಕ್ಸ್ಟ್ರಾಕ್ಟ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬದಲು ನೀವೇನ್ ಮಾಡಿ ಅಂದ್ರೆ ಒಂದು ಟ್ರಯಲ್ ಪೆಪ್ ಮಾಡಿದೀವಿ, ಒಂದು ಕಡಿಮೆ ಕೈಗೆ ಇಟ್ಕೊಳ್ತಾರದ್ದು ಒಂದು 3 days ಟ್ರಯಲ್ ನೋಡಿ. ಬೇಕಾದ್ರೆ ಆ 3 days ಟ್ರಯಲ್ ಅಂದ್ರೆ ಇವಾಗ ಏಜ್ ಲಿಮಿಟ್ ಏನಾದ್ರು ಇದೆಯಾ ಸರ್ ಇದು ಯೂಸ್ ಮಾಡಿ? ಸರ್, ಶುಗರ್ ಬಂದಿರೋರು 5 ಏಜ್ ಇಂದ ಅಬೋವ್ 99 ಇದ್ರೆ ತಗೋಬಹುದು ಸರ್. 99 ವರ್ಷದವ್ರು ಏನಾದ್ರು ಇದ್ರೆ ಅವರು ಕೂಡ ತಗೋಬಹುದು. 5 ವರ್ಷದ ಮೇಲೂ ತಗೋಬಹುದು. 5 ವರ್ಷದ ಬಿಫೋರ್ಗೆ ಕೊಡ್ಬೋದು. ಬಟ್ ನಾವು ಅದನ್ನ ಸಜೆಷನ್ ಮಾಡಲ್ಲ. ಕೆಲವು ಮಕ್ಳಿಗೂ ಬಂದಿರ್ತದೆ ಸರ್. ಪಾಪ ಆ ಮಕ್ಳಿಗಾರು ಯೂಸ್ ಆಗ್ಬೇಕು. ಒಂದು 5 to 6 years ಇಂದ ಇರೋರ್ಗು ಕೂಡ ಅವರು ಆರಾಮಾಗಿ ಒಂದೇನಾದ್ರು ತಿನ್ಬೇಕು ಅನ್ಸ್ತಿರುತ್ತೆ ಅಂತ. ಓವರ್ ಆಗಿ ತಿಂದ್ರೆ ಓವರ್ ಆಗಿ ನಾವು ಗ್ಯಾರಂಟಿ ಕೊಡಲ್ಲ. ಏನೋ ಒಂದು ಹಬ್ಬದಲ್ಲಿ ಒಂದ್ ಸ್ವೀಟ್ ತಿನ್ಬೇಕಾ, ಅದ್ ತಿಂದೇನೆ ಇರೋದ್ರ ಬದಲು ತಿನ್ಬಿಟ್ಟು ಸರ್ ಆ ಟೈಮಲ್ಲಿ ನೋಡಿ, ಇದನ್ನ ಲಿಕ್ವಿಡ್ ನ ಯೂಸ್ ಮಾಡಿದ್ರೆ ಅದ್ ಏನ್ ತಿಂದಿರ್ತಾರೋ ಅದನ್ನ ಏನಾಗುತ್ತೆ ಅಂದ್ರೆ ಆಚೆ ತೆಗ್ದಾಕತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ಫೀಲ್ ತಿಂದ್ರೆ ಫೀಲ್ ಇಲ್ಲ. ನಾಲಿಗೆ ರುಚಿಗೋಸ್ಕರ ಸರ್ ಎಲ್ಲ ಬದುಕದು ಸರ್. ಹೌದು, ಕರೆಕ್ಟ್ ಅಲ್ಲ ಸರ್? ಈಗ ನೀವೇನಕ್ಕೆ ಸರ್ ತಿಂತೀರಾ ಸ್ವೀಟ್ ನ? ನಾಲ್ಗೆ ರುಚಿ ಅಂತ. ಇಲ್ಲಿ ಹೋದಾಗ ರುಚಿ ಇದೆಯಾ? ಇಲ್ಲ. ಕಹಿನೂ ಅಷ್ಟೇನೆ, ಇಲ್ಲಿಗೆ ಮಾತ್ರ ಕಷ್ಟ. ಇಲ್ಲಿಗೆ ಸ್ವೀಟ್ ಸರ್. ಅದು ಕಹಿ ಇಲ್ಲಿಗೆ ಸ್ವೀಟ್, ಇಲ್ಲಿ ಕಷ್ಟ. ಆದ್ರೆ ಸಿಹಿ ಇಲ್ಲಿಗೆ ಈಸಿ, ಇಲ್ಲಿ ಕಷ್ಟ. ಅದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ತುಂಬಾ ಯೋಚನೆ ಮಾಡಿ ಮಾಡಿರುವಂತದ್ದು. ಬಿಲೀವ್ ಅಷ್ಟೇನೆ, ನಂಬಿಕೆ ನಮ್ಮ ಮೇಲೆ ಇರ್ಲಿ, ನಿಮ್ ಮೇಲೆ ನಂಬಿಕೆ ಇರ್ಲಿ. 1 ಟೈಮ್ ಯೂಸ್ ಮಾಡಿ ನೋಡಿ. ನಾನೇ ಹೇಳಿದ್ನಲ್ಲ ಸರ್, ಯೂಸ್ ಮಾಡೋದು ಅದೆಲ್ಲ ತಿಳಿಸ್ಕೊಡ್ತೀರಾ ಸರ್ ಅವರಿಗೆ ಹೇಗೆ? ಸರ್, ಅದು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದನ್ನ ಬೆಳಿಗ್ಗೆ ಅರ್ಧ ಸ್ಪೂನ್, ಸಾಯಂಕಾಲ ಅರ್ಧ ಸ್ಪೂನ್ ಪೌಡರ್ನ ತಗೊಳ್ಳೋಂಥದ್ದು. ಅಂಡ್ ಇದನ್ನ ಒಂದಿನ ಬಿಟ್ಟು ಒಂದಿನ ಒಂದು 15 days ತಗೋಬೇಕಾಗತ್ತೆ. ಇದು ಚಿಕ್ಕದಿದೆ, ಇದನ್ನೇ ಕೊಡುವಂತದ್ದು ಕಾಂಬೋಲಿ. ಒಂದಿನ ಬಿಟ್ಟು ಒಂದಿನ ಇದನ್ನ ಲಿಕ್ವಿಡ್ ನ 1 ಟೈಮ್ ಅಷ್ಟೇ ಕುಡಿಬೇಕಾಗಿರೋಂಥದ್ದು. ನನ್ನ ಬಾಡಿನ ಮತ್ತೆ ಕ್ಲೆನ್ಸ್ ಮಾಡುತ್ತೆ ಅಷ್ಟೇನೆ. ಇದನ್ನ ಕುಡಿಯುವಂತದ್ದು. ಆಮೇಲಿಂದ ಏನ್ ಮಾಡೋದು ಅಂದ್ರೆ ವಾರಕ್ಕೆ ಒಂದ್ಸಲ ತಗೊಂಡ್ರೆ ಸಾಕು ಈ ಲಿಕ್ವಿಡ್ ನ. ಬಟ್ ಇದನ್ನ ರೆಗ್ಯುಲರ್ ಆಗಿ ಫಸ್ಟ್ 2 times ತಗೋಬೇಕು. ಆಮೇಲಿಂದ 1 time ತಗೊಂಡ್ರೆ ಸಾಕು. ಆಮೇಲೆ ಒಂದಿನ ಬಿಟ್ಟು ಒಂದಿನ ಅವ್ರದ್ದು ಡಿಪೆಂಡ್ಸ್ ಎಲ್ಲಿವರೆಗೆ ಕಂಟ್ರೋಲ್ ಬರುತ್ತೆ ಅಲ್ಲಿವರೆಗೆ ತಗೋತಾ ಇರೋದು. ಮೈನ್ ಬ್ಲಡ್ ಶುಗರ್ ಗಿಂತ HbA1c ನೋಡಿ. ಆ HbA1c ನಾರ್ಮಲ್ ಬಂದ ತಕ್ಷಣ ಈ ಡೋಸೇಜ್ ಕೂಡ ಕಡಿಮೆ ಮಾಡಿ. ಬಟ್ ಆಲೋಪತಿನೂ ಏನ್ ಮಾಡಿ ಅಂದ್ರೆ ಸ್ಟಾಪ್ ಮಾಡೋದಕ್ಕಿಂತ ಸ್ವಲ್ಪ ಗ್ಯಾಪ್ ಅಲ್ಲಿ ತಗೊಂಡ್ ನೋಡಿ. ಕೆಲವರಿಗೆ ಸ್ಟ್ರಾಂಗ್ ಬಿಲೀವ್ ಇರ್ತದೆ ಸರ್. ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ಸತ್ಯ ಹೇಳ್ತೀನಿ ಕೇಳಿ. ಅತಿ ಸ್ಟ್ರಾಂಗ್ ಬಿಲೀವ್ ಇರೋರು, ಮೈಂಡ್ ಅಲ್ಲಿ ಕಂಟ್ರೋಲ್ ಮಾಡೋರು ಅವ್ರ ದೇಹನ, ಇದು ಅವಶ್ಯಕತೆ ಇಲ್ಲ, ಆಲೋಪತಿನ ಅವಶ್ಯಕತೆ ಇಲ್ಲ. ಮೈಂಡ್ ಅಲ್ಲೇನೆ ಆರಾಮಾಗಿರ್ಬೋದು ಸರ್. ಇದು ಸತ್ಯ. ಇನ್ನು ಸರ್, ಕರ್ನಾಟಕದ ಬೇರೆ ಬೇರೆ ಮೂಲೆಯಿಂದ ಒಂದು ಆರ್ಡರ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಸಪ್ಲೈ ಮಾಡ್ತಾರೆ ಅಥವಾ ಬೇರೆ ಕಡೆ ಸಿಗುತ್ತಾ ಇದು? ಸರ್, ಇದು ಬೇರೆ ಕಡೆ ಸಿಗಂಗ್ ಮಾಡಿಲ್ಲ. ನಾವು ಈಗ ಸಪ್ಲೈ ಮಾಡ್ಕೊಡ್ತೀವಿ ಅವ್ರಿಗೆ. ಅಲ್ಲಿ ಶುಗರ್ ಪೇಷಂಟ್ ಇದ್ದವರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಹಾಗೆ ಸರ್, ನಿಮ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದು? ಸರ್, ಇದು ಶುಗರ್ ಪೇಷಂಟ್ಗೆ ನಾನು ಹೇಳ್ತೀನಲ್ಲ ಸರ್, ನಿಮ್ಮ ಪ್ರಾಬ್ಲಮ್ ಏನು ಅಂತ ನಿಮಗ್ ಗೊತ್ತು ಸರ್. ಆಮೇಲೆ ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ 1000 ವಿಡಿಯೋ ನೋಡ್ಕೊಂಡಿರ್ತಾರೆ ಆಲ್ರೆಡಿ. ನಾನು ಹೇಳೋದು ಟೈಮ್ ವೇಸ್ಟ್ ಸರ್.
ಅದನ್ನ ಅನುಭವಿಸಿರೋದನ್ನ ನಿಮಗಷ್ಟೇ ಗೊತ್ತಲ್ವಾ. ನೀವು ಡೆಫಿನೆಟ್ ಆಗಿ ನಾನು ಹೇಳಮಲ್ಲ, ಒಂದು ಸಲ ಯೂಸ್ ಮಾಡಿ ನೋಡಿ. ಡೆಫಿನೆಟ್ ಆಗಿ ನಾನು ಯಾವ್ದು ಫೇಕ್ ಮಾಡಕ್ ಆಗಲ್ಲ. ಯಾಕಂದ್ರೆ ಹಿಂಗ ನಾನು ಟೈಮ್ ತೋರಿಸ್ತೀನಿ ಅಂತ ಹೇಳಿದ್ರೆ ಇದೆಲ್ಲ ಸ್ಯಾಟಲೈಟ್ ಟೈಮಿಂಗ್ಸ್, ಯಾವ್ದೇ ಕಾರಣಕ್ಕೂ ಫೇಕ್ ಮಾಡಕ್ ಆಗಲ್ಲ. ಈ ಟೈಮಿಂಗ್ಸ್ ಅಲ್ಲಿ ನಾವು ಚೆಕ್ ಮಾಡಿದೀವಿ, ನೀವು ಚೆಕ್ ಮಾಡಿ. ನೀವು ಸ್ನೇಹಿತರೆ, ಈಗಾಗಲೇ ಎಲ್ಲಾ ರೀತಿಯಾದ ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೇನಾದ್ರೂ ಶುಗರ್ ಲೆವೆಲ್ ಜಾಸ್ತಿ ಇದ್ದು ಬೇರೆ ಎಲ್ಲಿ ಹೋದ್ರೂ ನಿಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಇದಕ್ಕೆ ಪರಿಹಾರವನ್ನ ನೀವು ಕಂಡುಕೊಳ್ಬಹುದು. ಸೊ ಹಾಗಿದ್ರೆ ಇನ್ನೇಕೆ ತಡ, ಈ ಒಂದು ಸ್ಕ್ರೀನ್ ಮೇಲೆ ಕಾಣಿಸುವಂತ ಈ ಒಂದು ನಂಬರ್ಗೆ ಕರೆ